ಫಸ್ಟ್ ಬ್ಯಾಕ್ ಪಾರ್ಟ್ ಹಾಕೊಂತೀನಿ. ಇದು ಸಾದಾ ಬ್ಲೌಸು, ಓಕೆನಾ. ಯಾವತ್ತೂ ಅಷ್ಟೇ ಬ್ಲೌಸ್ ಮಾರ್ಕ್ ಮಾಡ್ಬೇಕಾದ್ರೆ ನಿಮ್ ಕಡೆನೇ ಇರ್ಲಿ, ನಿಮ್ ಕಡೆ ಕ್ಲೋಸ್ ಇರ್ಬೇಕು, ಆ ಕಡೆ ಓಪನ್ ಇರ್ಬೇಕು, ಓಕೆನಾ. ಯಾವತ್ತಷ್ಟು ನಿಮ್ಮ ಚೆಸ್ಟ್ ಪಾಯಿಂಟ್ ಎಷ್ಟಿದೆ ನೋಡ್ಕೊಳ್ಳಿ, ಚೆಸ್ಟ್ ಎಷ್ಟಿದೆಯೋ ಅದಷ್ಟೇ ಮಾರ್ಕ್ ಮಾಡ್ಕೊಳ್ಳಿ. ಇದು ತುಂಬಾನೇ ಈಸಿ ಮೆಥಡ್ ನಾನು ಹೇಳ್ಕೊಡ್ತಾ ಇರೋದು. ಇದನ್ನ ಫಾಲೋ ಮಾಡಿ, ನಿಮ್ಗೆ ಬಟ್ಟೆ ಕೂಡ ಚೆನ್ನಾಗಿ ಸೇವ್ ಆಗುತ್ತೆ. 9.5 ಇದೆ, 9.5ಗೆ +2 ಇಂಚ್ ಅಂತಂದ್ರೆ 11.5. ಕರೆಕ್ಟಾಗೆ ತಗೊಳ್ಳಿ, ಬಟ್ಟೆ ವೇಸ್ಟ್ ಮಾಡೋದ್ ಬೇಡ ನಾವು, ಓಕೆನಾ. ಸಾರಿ, ಓಕೆನಾ ಜಾಸ್ತಿ ಆಗ್ತಾ ಇದೆ. 11.5 ಚೆಸ್ಟ್ ಪಾಯಿಂಟ್ ತಗೊಂಡ್ಬಿಡಿ. ಚೆಸ್ಟ್ ಪಾಯಿಂಟ್ ತಗೊಂಡು ಹಾಗೆ ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ನೋಡಿ, ಇಲ್ಲಿ ಹೆಚ್ಚು ಕಮ್ಮಿ ಇದೆಯಲ್ಲ, ಇದನ್ನ ನೀಟಾಗಿ ಕಟ್ ಮಾಡ್ಕೊಂತೀನಿ ನಾನು. ಸರಿ, ಇವಾಗ ಬಂದು ನಾನು 14 ಇಂಚ್ ತಗೋತೀನಿ. 14 ಇಂಚ್ ಅಂತಂದ್ರೆ +2 ಆ್ಯಡ್ ಮಾಡ್ಕೊಳ್ತೀನಿ. 14 + 16 ಇಂಚಸ್, ಗೊತ್ತಾಯ್ತಾ. 14 + 2 16 ಇಂಚಸ್, ಯಾಕಂದ್ರೆ ಇದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಮಾರ್ಕ್ ಮಾಡ್ಕೊಂಡೆ. ನಾನು ಮಾರ್ನಿಂಗ್ ಹೇಳಿದೆ ಸ್ಕೇಲ್ ಏನಕ್ಕೆ ಯೂಸ್ ಮಾಡಬೇಕು ಅಂತ. $5 ಇಂಚಸ್. ಇಲ್ಲಿ ಒಂದು ಸ್ಟಿಚಿಂಗ್ ಮಾರ್ಜಿನ್ ಒಂದು 1/4 ಇಂಚ್ ಬಿಟ್ಟು ಆಸ್ ಇಟ್ ಈಸ್ 5 ಇಂಚಸ್ ಇಲ್ಲಿ ತಗೊಳ್ಳಿ. ಹಾಗೆ ಇಲ್ಲಿ ಕೂಡ 9.5 ಇಂಚು ನಿಮ್ದು ಎಷ್ಟಿದೆ ನೋಡ್ಕೊಳ್ಳಿ. ಸಾರಿ, ಈ ತರ ಮಾಡ್ಕೊಳ್ಳಿ. ಓಕೆನಾ. ಸ್ವಲ್ಪ ಕ್ರಾಸ್ ಆಗಿ ತಗೊಂಡಿದ್ದೀನಿ, ಇದು ಇರ್ಲಿ ಸ್ವಲ್ಪ ಕ್ರಾಸ್ ಆಗಿ, ಓಕೆನಾ. ಒಂದು 1/4 ಇಂಚಷ್ಟು ಕ್ರಾಸ್ ಆಗಿ ತಗೊಂಡಿದ್ದೀನಿ. ತುಂಬಾ ಡೀಪ್ ಬ್ಲೌಸ್ ಅಲ್ವಾ ಇದು, ಹಂಗಾಗಿ ಇಲ್ಲಿಂದ ಸೇಮ್ 2.5 ಇಂಚ್ ತಗೊಳ್ಳಿ. ಆಮೇಲೆ ಇಲ್ಲಿ ಸ್ವಲ್ಪ ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ, ಹಾಗೆ ಇದು ಕೂಡ ಸ್ಟಿಚಿಂಗ್ ಮಾರ್ಜಿನ್ ಅಲ್ವಾ, ಇಲ್ಲಿ ಲೈನ್ ಹಾಕೊಂಡ್ಬಿಡಿ. ಇಲ್ಲಿ 10 ಇಂಚ್ ಡೀಪು, 10 ಇಂಚ್ಗಿಂತ ಸ್ವಲ್ಪ ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ತಗೊಳ್ಳಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಲ್ಲ, ಇದನ್ನ ಹಾಕಿ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಆಲ್ಮೋಸ್ಟ್ ನಾನು ಸ್ಕೇಲ್ಗಳಂದ್ರೆ ನಾನು ಲಾಂಗ್ ಸ್ಕೇಲ್ ಅಷ್ಟೇ ಯೂಸ್ ಮಾಡೋದು, ಅದನ್ನ ಬಿಟ್ಟರೆ ಬೇರೆ ಸ್ಕೇಲ್ಸ್ ಎಲ್ಲ ಅಷ್ಟು ಯೂಸ್ ಮಾಡಲ್ಲ. ಇಲ್ಲಿ ಬಂದು ನೋಡಿ, ವೇಸ್ಟ್ ರೌಂಡ್ ಬಂದು 8 ಇಂಚ್. ನಮಗೆ 8 ಇಂಚ್ ಅಂದಾಗ 8 ಇಂಚ್ ಒಂದು ಮಾರ್ಕು, ಆಮೇಲೆ 1 ಇಂಚ್ ಎಕ್ಸ್ಟ್ರಾ, ಅದನ್ನ ಬಿಟ್ಟರೆ 2 ಇಂಚ್ ನಮಗೆ ಸ್ಟಿಚಿಂಗ್ ಮಾರ್ಜಿನ್. ಟೋಟಲಿ ವೇಸ್ಟ್ ರೌಂಡ್ ಅಲ್ಲಿ ನಾವು 3 ಇಂಚಸ್ ಆಡ್ ಮಾಡಬೇಕು. 1 ಇಂಚ್ ಬಂದು ನಾವು ಬ್ಯಾಕ್ ಸೈಡ್ ಡಾಟ್ ಕೊಡ್ತೀವಲ್ಲ, ಆ ಡಾಟ್ಗೆ ಹೋಗುತ್ತೆ. ಇವಾಗ ಬಂದು ನಾನು ಇಲ್ಲಿ ಜಸ್ಟ್ ನಾನು 1/4 ಇಂಚ್ ಮಾತ್ರ ಮಾರ್ಕ್ ಮಾಡ್ಕೊತೀನಿ. 1/4 ಇಂಚ್ ಮಾರ್ಕ್ ಮಾಡಿ ಒಂದು ಕರು ಶೇಪ್ ಅನ್ನ ಕೊಟ್ಟು ನಾವು ಕರೆಕ್ಟ್ ಆಗಿ ಇಲ್ಲಿ 8.5 ಇದೆ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿದೆ ನೋಡಿದ್ರ, 8.5 ಇಂಚ್ ಬಂತು. ಡೀಪ್ ಆಯ್ತಲ್ವಾ, ಡೀಪ್ ಆದ್ಮೇಲೆ ನೋಡಿ, ಇದು ನನಗೆ 10 ಇಂಚ್ ಬೇಕು. ಅದಾದ್ಮೇಲೆ ಇಲ್ಲಿ 2.5 ಇಂಚ್ ಇದೆ, ಅದಕ್ಕೊಂದು 1/2 ಇಂಚ್ ಆಡ್ ಮಾಡ್ಕೊಂತೀನಿ. 1/2 ಇಂಚ್ ಆಡ್ ಮಾಡ್ಕೊಂಡು ಕ್ರಾಸ್ ಆಗಿ ನೋಡಿದ್ರ, ಈ ತರ ತಗೊಂಡು ಜಸ್ಟ್ ನಿಮ್ಗೆ ಯಾವ್ದಾದ್ರು ಶೇಪ್ ಬೇಕಾದ್ರೆ ಶೇಪ್ ಹಾಕೊಳ್ಳಿ. ಇಲ್ವಾ ಯಾವ್ದು ಬೇಡ ಅಂತಂದ್ರೆ ನೀವು ಸ್ಕ್ವೇರ್ ಆದ್ರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಜಸ್ಟ್ ಲೈಕ್ ಈ ತರ ಒಂದು ರೌಂಡ್ ಕೊಟ್ರು ಆಯ್ತು. ಇವಾಗ ನಾವು ಇನ್ನೆಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಮಾಡ್ಬೇಕು ಅಂತಂದ್ರೆ, ಆಲ್ರೆಡಿ ನನಗೆ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಇದೆ. ನೋಡಿ, ಇದು ಬ್ಯಾಕ್ ಪಾರ್ಟ್.
ಎಷ್ಟು ಸೈಜ್ ಅಂದ್ರೆ 36 ಟು ನೀವು 38 ವರೆಗೂ ಈ ಮೆಜರ್ಮೆಂಟ್ ನ ಫಾಲೋ ಮಾಡ್ಕೋಬಹುದು. ಬಟ್ ಲೂಸ್ ಟೈಟ್ ಇದ್ರೆ ಏನಾದ್ರೂ ಮಾರ್ಕ್ ಮಾಡ್ಕೋಬಹುದು. ಇದಿಷ್ಟು ಆದ್ಮೇಲೆ ನಾನು ಕಟ್ ಮಾಡ್ಕೊಬಿಡ್ತೀನಿ ಇದನ್ನ. ಮೇನ್ ನಮ್ಗೆ ಬ್ಯಾಕ್ ಪಾರ್ಟ್ ಅನ್ನೋದೇ ತುಂಬಾನೇ ಇಂಪಾರ್ಟೆಂಟ್. ಫ್ರಂಟ್ ಪಾರ್ಟ್ ಅನ್ನೋದನ್ನ ಮಾರ್ಕ್ ಮಾಡೋಣ. ಇವಾಗ ಫ್ರಂಟ್ ಪಾರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ ಅಂತಂದ್ರೆ, ಬ್ಯಾಕ್ ಪಾರ್ಟ್ ಗೆ ಏನ್ ಮಾಡಿದ್ವಿ 2 ಇಂಚ್ ಆಡ್ ಮಾಡ್ಕೊಂಡಿದ್ವಲ್ಲ, 11.5 ಇಂಚು. ಇವಾಗ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂತ ಇದೀನಿ. ಅಂದ್ರೆ 12.5 ಇಂಚಿನ ಆಡ್ ಮಾಡ್ತಾ ಇದೀನಿ. ಏನ್ ಮಾಡ್ತೀನಿ ಗೊತ್ತಾ, ಫಸ್ಟ್ ಏನ್ ಮಾಡ್ತೀನಿ, ಇಲ್ಲೊಂದು 1/4 ಇಂಚ್ ಅಷ್ಟು ಬಿಡ್ತೀನಿ. ಏನಕ್ಕೆ ಅಂತಂದ್ರೆ ಇದು ಬಂದು ನನಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ. ಈಗ ಬಂದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಒಂದು 1/4 ಇಂಚ್ ಫಸ್ಟೇ ತಗೋತೀನಿ ನಾನಿಲ್ಲಿ. ತಗೊಂಡಿದ್ದಾದ್ಮೇಲೆ ಇದು ತುಂಬಾನೇ ಪರ್ಫೆಕ್ಟ್ ಕಟಿಂಗ್ ಅಂತ ನಾನು ಹೇಳ್ತೀನಿ. ನಾನು ಇದೇ ಮೆಥಡ್ ನ ಯೂಸ್ ಮಾಡೋದು. ಈ ತರ ಯೂಸ್ ಮಾಡೋದ್ರಿಂದ ಎಲ್ಲೂ ಕೂಡ ನಮ್ಗೆ ಟೈಟ್ ಅನ್ನೋದೇ ಬರಲ್ಲ. ಇದೊಂದು ಸ್ವಲ್ಪ ತಗೊಂತೀನಿ. ಇವಾಗ ಬ್ಯಾಕ್ ಪಾರ್ಟ್ ಬಂದು ನಾನು ಏನನ್ನು ಕಟ್ ಮಾಡಿಲ್ಲ, ಓಕೆನಾ, ನೆಕ್ನೇ ಕಟ್ ಮಾಡಿಲ್ಲ, ಆಸ್ ಇಟ್ ಈಸ್ ಹಿಂಗೆ ಇಟ್ಕೊಳ್ಳಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಬಿಟ್ಬಿಟ್ಟು ಈ ತರ ಸೇಮ್ ಅದೇನಿದೆ ಅದನ್ನ ಹಂಗೆ ಇಟ್ಕೊಳ್ಳಿ, ಆಯ್ತಾ. ಅದಾದ್ಮೇಲೆ ನೋಡಿ ಇಲ್ಲೂ ಸ್ವಲ್ಪ ಬಿಡ್ತೀನಿ. ಇದೇನಕ್ಕಂತಂದ್ರೆ ಇದು ಡಾಟ್ಗೆ. ಇವಾಗ ಏನಿದೆ ಇದು ನಂಗೆ ಕಟ್ ಮಾಡ್ಕೊಳ್ಳಿ. ಇದು ಕೂಡ ಮಾಡ್ಕೊಳ್ಳಿ. ಇದಿಷ್ಟು ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಜಸ್ಟ್ ಅದೇನು ಅವಶ್ಯಕತೆ ಇಲ್ಲ. ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ಳುವಂಥದ್ದು ಬಂದು ಇದೊಂದು ಲೈನು, ಹಾಗೆ ಇದೊಂದು ಲೈನ್ ಅಷ್ಟೇ. ಇದಿಷ್ಟು ಮಾರ್ಕ್ ಮಾಡ್ಕೊಂಡು ಆಮೇಲೆ ಇದೊಂದು ಲೈನ್ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ನೋಡಿ ಸ್ವಲ್ಪ 1/4 ಇಂಚಷ್ಟು, ಒಂದು 1/4 ಇಂಚಷ್ಟು ಬಿಟ್ರೆ ಸಾಕು, ಎಕ್ಸ್ಟ್ರಾ ಎಲ್ಲ ಬೇಡ. ಜಾಸ್ತಿ ಎಕ್ಸ್ಟ್ರಾ ಕೊಟ್ಕೊಂಡು ನೀವು ಆಮೇಲೆ ಫ್ರಂಟ್ ಅಲ್ಲಿ ಬಂದು ಲೂಸ್ ಮಾಡ್ಕೊಂಡ್ಬಿಡ್ಬೇಡಿ. ಜಸ್ಟ್ ಇದನ್ನ ಇಷ್ಟನ್ನು ಮಾಡ್ಕೊಳ್ಳಿ, ಓಕೆನಾ. ಮಾಡ್ಕೊಂಡಿದ್ದಾದ್ಮೇಲೆ ಇದು ರಿಮೂವ್ ಮಾಡಿದಾದ್ಮೇಲೆ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಒಳಗಡೆ ಸ್ವಲ್ಪ ಬರ್ತೀನಿ ನಾನು. ಇದು ನನ್ನ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಮಾರ್ಕಿಂಗು. ಇಲ್ಲಿಂದ ಇದು ಸ್ಟಿಚಿಂಗ್ ಮಾಡಿದ್ದೀನಿ ಆಲ್ರೆಡಿ, ಅದ್ರಲ್ಲಿ ತಗೊಂಡಿದ್ದೀನಲ್ವಾ, ಅದನ್ನ ಸ್ವಲ್ಪ ಮಾರ್ಕ್ ಮಾಡ್ಕೊಂತೀನಿ ನಾನು. ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಇನ್ವಿಸಿಬಲ್ ಆಗಿ ಮಾಡ್ಬೋದು. 6 ಇಂಚಸ್ ಫ್ರಂಟ್ ಅಲ್ಲಿ ಮಾತ್ರ ಏನು ಎಕ್ಸ್ಟ್ರಾಸ್ ಎಲ್ಲ ಏನು ತಗೊಳಕ್ ಹೋಗ್ಬಿಡಿ. ಎಷ್ಟು 6 ಇಂಚಸ್ ತಗೊಂಡು ಒಂದು ಶೇಪ್ ಕೊಡಿ ಸಾಕು. ಆಯ್ತಾ. ಇಲ್ಲಿಂದ ಅಪೆಕ್ಸ್ ಪಾಯಿಂಟ್ ಎಷ್ಟು, ಇದು ನಮ್ಮ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮಾರ್ಕಿಂಗ್ ಅಲ್ವಾ. ಇಲ್ಲಿಂದ 4.5 ನೋಡ್ಕೊಳ್ಳಿ. 4.5 ತಗೊಂಡು ಇಲ್ಲಿಂದ 10 ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. 10 ಇಂಚ್, ಸಾರಿ, ಇಲ್ಲಿ ಬರ್ತಾ ಇದೆ 10 ಇಂಚ್ ಅಪೆಕ್ಸ್ ಪಾಯಿಂಟ್ ಅಲ್ಲಿ. ಇವಾಗ ಇಲ್ಲಿಂದ 4.5 ಇಂಚ್, 4.5 ಇಂಚ್ ತಗೊಂಡ್ರ. 4.5 ಇಂಚ್ ತಗೊಂಡ್ಮೇಲೆ ಆಸ್ ಇಟ್ ಈಸ್ ಇಲ್ಲಿಂದ 4 ಇಂಚ್ ತಗೊಳ್ಳಿ ಸಾಕು. 4.5 ಇಂಚ್ ಏನು ಅವಶ್ಯಕತೆ ಆಗಲ್ಲ. 4 ಇಂಚ್ ತಗೊಂಡು ತುಂಬಾ ಇಳಿಸ್ಬೇಡಿ. ಇಲ್ಲಿಂದ ಜಸ್ಟ್ 1/4 ಸಾಕು ನನ್ಗೆ. ಅಗೇನ್ ಈ ಕಡೆ ಕೂಡ 1/4 ಸಾಕು. ಜಾಸ್ತಿ ಎಲ್ಲ ಡಾಟ್ಸ್ ಕೊಡ್ಬೇಡಿ. ಜಾಸ್ತಿ ಡಾಟ್ಸ್ ಕೊಟ್ರೆ ಏನಾಗುತ್ತಂತಂದ್ರೆ ನಿಮ್ಗೆ ಇವಾಗ ಕೆಲವರು 1.5 2.5 ಈ ತರ ಏನೇನೋ ಕ್ಯಾಲ್ಕುಲೇಷನ್ ಮಾಡಿ ಡಾಟ್ಸ್ ಕೊಡ್ತಾರೆ. ಬಟ್ ಅದಷ್ಟು ಕ್ಯಾಲ್ಕುಲೇಷನ್ ಬೇಡ. ಏನಕ್ಕಂತಂದ್ರೆ ಈ ಬಸ್ ರೌಂಡ್ ಅಲ್ಲಿ ಬಂದು ನಿಮ್ಗೆ ತುಂಬಾ ಬಟ್ಟೆ ಬಂದ್ಬಿಡುತ್ತೆ. ನೀವು
ಫಾರ್ ಎಕ್ಸಾಂಪಲ್ ಇವಾಗ ಈ ಡಾಟ್ ಒಂದ್ 2.5 ಕೊಡ್ತೀರ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಬಟ್ಟೆ ಬರುತ್ತೆ ಬಸ್ ಸ್ಟಾಂಡ್ ಹತ್ರ. ಹಂಗಾಗಿ ಹೇಳ್ತಾ ಇದೀನಿ ಬೇಡ ಅಂತ. ಒಂದ್ ಲೈನ್ ಹಾಕೊಳ್ಳಿ. ಲೈನ್ ಹಾಕೊಂಡಿದ್ದಾದ್ಮೇಲೆ ಇದು 4 ಬ್ಲೌಸ್ ತರ ಮಾಡ್ತಾ ಇರೋದ್ರಿಂದ ಜಸ್ಟ್ ನಾನು ಇದು ಬಿಗಿನರ್ ಫ್ರೆಂಡ್ಲಿ ಕ್ಲಾಸ್ ಅಂತಾನೆ ಅನ್ಬೋದು. ಈ ಕಡೆ 1.5 ತಗೊಳ್ಳಿ ಸಾಕು. ಈ ಕಡೆ 1.5 ತಗೊಂಡು ಇಲ್ಲಿ 1 ಕಾಲ್ ಅಷ್ಟೇ ಅಲ್ವಾ, 1 ಕಾಲ್ ನೋಡಿ, 1 ಕಾಲ್ ಅಂದ್ರೆ ಎಷ್ಟಂತ ತಗೊಳ್ಳಿ. ಇಲ್ಲಿ 1 ಅಲ್ವಾ, 1 2 3 ಅಂದ್ರೆ ಒಂದು ಇಲ್ಲಿ ಬರ್ತಾ ಇದೆ, ಅಲ್ಲಿಂದ 3 ಇಂಚು, 1/4 ಇಂಚು ನೋಡಿ ಎಷ್ಟಾಯ್ತು ಇವಾಗ. ಇಲ್ಲಿಂದ 3/4, 8 ಬೇಕು ನಮ್ಗೆ ಟೋಟಲ್ 8 ಬೇಕಾಗಿರೋದ್ರಿಂದ ಇಲ್ಲಿಂದ 3.5, ಈ ಕಡೆಯಿಂದ 5.5. ಸಾರಿ, ಇಲ್ಲಿಂದ 3.5, ಈ ಕಡೆ 4.5. 8 ಅಲ್ವಾ, 5.5 ಅಲ್ಲ. ಇಲ್ಲಿ ಬಂದು 1/2 ಇಂಚ್ ತಗೊಳ್ಳಿ ಸಾಕು. 4 ಡಾಟ್ ಅಲ್ವಾ, 1/2 ಇಂಚ್ ಇರ್ಲಿ ಸಾಕು. ಈ ಕಡೆ ಬಂದು 1.5 ಇರ್ಲಿ. ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಡಾಟ್ಸ್ ಇಲ್ಲಿ ನಾನು ಕಮ್ಮಿ ಕೊಡ್ತೀನಿ ಅನ್ನೋದಾದ್ರೆ 1 ಇಂಚ್ ತಗೋಬಹುದು. ನೀವು ಇಲ್ಲಿ ಡಾಟ್ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಿಂಗ್ ತಗೊಂಡು ಹಂಗೆ ತಗೊಳ್ಳಿ. ಇಲ್ಲಿ ಹಿಂಗಿದೆ, ಈ ತರ ಕಾಣಿಸ್ತಾ ಇದೆಯಾ? ತಗೊಂಡು ಇಲ್ಲ ಹಿಂಗೆ ಕೂಡ ತಗೋಬಹುದು. ನೀವು ಡಾಟ್ಸ್ ನ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತೀರಾ ಹಂಗೆ. ಇದು ಬಂದು ಇದಕ್ಕೆ ಆಪೋಸಿಟ್ ಆಗಿ ಇದಕ್ಕೆ 1.5 ಇರ್ಲಿ. ಈ ಗ್ಯಾಪ್ ಬಂದು 1.5 ಇಂಚ್ ಇರ್ಲಿ. ಸ್ಟ್ಯಾಂಡರ್ಡ್ ಇದು. ಇಲ್ಲೊಂದು ಡಾಟ್, ಇದಕ್ಕೆ ಈಕ್ವಲ್ ಆಗೋದು ಡಾಟ್ ತಗೊಳ್ಳಿ. ಇಲ್ಲ ಅದನ್ನ ಬಿಟ್ರೆ ಇದೆರಡಕ್ಕೂ ಮಧ್ಯೆ ಎಷ್ಟಿದೆ ನೋಡ್ಕೊಳ್ಳಿ ಗ್ಯಾಪ್ ತಗೊಂಡು ಕೂಡ ಇಲ್ಲಿ 1 ಡಾಟ್. ಟೋಟಲ್ ಆಗಿ 1.5 ಇಂಚ್, 1.5 ಇಂಚ್, ಟೋಟಲ್ ಆಗಿ 1.5 ಇಂಚ್ ಇರಬೇಕು. ಇದು ಸೆಂಟರ್ ಪಾಯಿಂಟ್ ಆಗಿದೆ. ಇಲ್ಲಿ ಒಂದು ಕಪ್ ಶೇಪ್ ಅನ್ನೋದು ಫಾರ್ಮ್ ಆಗುತ್ತೆ. ಇಲ್ಲಿಂದ ಕೂಡ 1.5 ಇಂಚ್. ಗೊತ್ತಾಗ್ತಿದೆ ಅನ್ಕೊಂತ ಇದೀನಿ ನಾನು. ಇದಿಷ್ಟು ಬಂದು ಫ್ರಂಟ್ ಪಾರ್ಟ್. ಕ್ರಾಸ್ ಬೆಲ್ಟ್ಗೆ ನಾನು ಆಲ್ರೆಡಿ 40 ಸೈಜ್ ಅಲ್ಲಿ ತೋರಿಸಿದೀನಿ ಕ್ರಾಸ್ ಬೆಲ್ಟ್ ಹೆಂಗ್ ಕಟ್ ಮಾಡೋದು ಅಂತ. ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ವಾ, ನಮ್ಗೆ ಅಷ್ಟೆಲ್ಲ ರಿಸ್ಕ್ ತಗೊಂಡ್ ಮಾಡಕ್ ಆಗಲ್ಲ ಕ್ರಾಸ್ ಬೆಲ್ಟ್ ಅನ್ನೋದಾದ್ರೆ, ಆಸ್ ಇಟ್ ಈಸ್ ಏನ್ ಮಾಡ್ತೀರಾ ಗೊತ್ತಾ, ನೀವು ಇಲ್ಲಿಂದ ಒಂದು 4 ಇಂಚ್ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇ ಸಿಗ್ಬಿಡುತ್ತೆ ನಿಮ್ಗೆ ಕ್ರಾಸ್ ಬೆಲ್ಟ್. ನಮ್ಗೆ ಅಷ್ಟೆಲ್ಲ ಮಾಡ್ಕೊಳಕ್ ಆಗಲ್ಲ ಅನ್ನೋದಾದ್ರೆ ಇಲ್ಲಿಂದ ಒಂದು 4 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿ ಒಂದು 4.5 ಮಾರ್ಕ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? 4 ಇಲ್ಲ 4.5 ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಹಾಕೊಳ್ಳಿ. ಏನಕ್ಕೆ ನಾನು ಕ್ರಾಸ್ ಬೆಲ್ಟ್ ಎಕ್ಸ್ಟ್ರಾ ತಗೊಂತೀನಿ? ನಮ್ಗೆ ಎಕ್ಸ್ಟ್ರಾ ಇದ್ರೆ ಒಳ್ಳೇದು. ಗೊತ್ತಾಗ್ತಾ ಇದೆಯಾ? ಇವಾಗ ನಾನು ಕಟ್ ಮಾಡ್ತೀನಿ. ನೋಡಿ, ಕ್ರಾಸ್ ಬೆಲ್ಟ್ ಕೂಡ ಇಲ್ಲೇ ಸಿಕ್ತು ನಿಮ್ಗೆ. ಇಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ನಾನು ತೋರಿಸಿದ್ದೀನಲ್ಲ, ಅದನ್ನು ಕೂಡ ಮಾಡ್ಕೋಬಹುದು ನೀವು. ಫ್ರಂಟ್ ಅನ್ನೋದನ್ನ ಕಟ್ ಮಾಡೋಣ.
ಇದಿಷ್ಟು. ಇದು 4 ಡಾಟ್ ಕೂಡ ಆಗಿದೆ. ಓಕೆನಾ, ಇದಾದ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ, ನಾನು 4 ಡಾಟ್ ಆಗಿರೋದ್ರಿಂದ ಇಲ್ಲಿದೆಯಲ್ಲ ಎಕ್ಸ್ಟ್ರಾಸು ಸ್ವಲ್ಪ ಕಟ್ ಮಾಡ್ಕೊಂತೀನಿ. ಇದಿಷ್ಟು ಹೋಯ್ತು. ಇವಾಗ ಫಸ್ಟ್ ಡಾಟ್ ನಮ್ಗೆ ಪರ್ಫೆಕ್ಟ್ ಆಗಿ ಹಿಡಿಬೇಕಾಗಿರೋದ್ರಿಂದ ಇಲ್ಲಿ ಒಂದು ನಾಚ್. ಫಸ್ಟ್ ಡಾಟ್ ಒಂದು ನೀವು ಪರ್ಫೆಕ್ಟ್ ಆಗಿ ಹಿಡಿದ್ಬಿಟ್ರೆ ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು. ನಿಮ್ಗೆ ಬೇಕು ಅನ್ನೋದಾದ್ರೆ ಇಲ್ಲಿ ಕೂಡ ನಾವು ಇನ್ನೂ ಸ್ವಲ್ಪ ಬ್ರಾಡ್ನೆಸ್ ಅನ್ನೋದೆಲ್ಲ ಕೊಡ್ಬೋದು. ಓಕೆ, ಐ ಹೋಪ್ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತಾ ಇದೀನಿ. ಇದು ಫ್ರಂಟ್ ಅಂಡ್ ಬ್ಯಾಕ್. ಕ್ರಾಸ್ ಬೆಲ್ಟ್ ಎಲ್ಲ ಇನ್ನೊಂದು ಕಟ್ ಮಾಡ್ಕೊಡಿ. ನಿಮ್ಗೆ ಆಲ್ರೆಡಿ ಇದರಲ್ಲಿ ಬಟ್ಟೆ ತುಂಬಾನೇ ಇರುತ್ತೆ, ಒಂದೇ ಕ್ರಾಸ್ ಬೆಲ್ಟ್ ಸಾಲಲ್ಲ ಅಲ್ವಾ. ಇನ್ನೊಂದು ಕ್ರಾಸ್ ಬೆಲ್ಟ್ ನ ಕಟ್ ಮಾಡ್ಕೊಡಿ. ನೋಡಿ, ಇದು ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ ಅಲ್ಲೂ ಅಷ್ಟೇ, ನೀವು ಡಾಟ್ಸ್ ನಾವು ಇನ್ನೂ ಚಿಕ್ಕದಾಗಿ ಫಾರ್ಮ್ ಮಾಡ್ತೀವಿ ಅನ್ನೋದಾದ್ರೆ ನೀಟಾಗಿ ತಗೊಳ್ತೀನಿ ಈ ತರ. ಜಸ್ಟ್ ಲೈಕ್ ಹಿಂಗ್ ಕೊಟ್ಕೊಡಿ. ಇದು ಬೇಡ ಎಕ್ಸ್ಟ್ರಾಸು. ನೋಡಿ, ಎಲ್ಲಾನು ಸಿಕ್ತಲ್ವಾ. ಐ ಹೋಪ್ ನನ್ನ ಒಂದು ಈ ವಿಡಿಯೋ ಸಾದಾ ಬ್ಲೌಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಾ ಇದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಇದೆ ಯಾವ್ದಾದ್ರು ವಿಡಿಯೋ ಬೇಕಂತಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸ್ಲೀವ್ ಕಟಿಂಗ್ ಬಂದು ನಾನು ಆಲ್ರೆಡಿ ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಇವಾಗ ಇದು ಸ್ವಲ್ಪ ಲೆಂತ್ ಇರೋದ್ರಿಂದ ಅದು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.